ಹಲೋ ನಮಸ್ಕಾರ ಎಲ್ಲ ಹುಬ್ಬಳ್ಳಿ ಧಾರವಾಡ ಮಂದಿಗೆ. ನೀವೇನಾದ್ರೂ ಕಾರ್ ತಗೋಬೇಕಂತ ಅನ್ಕೊಳ್ತಾ ಇದ್ದೀರಿ, ಎಲ್ಲರಿಗೂ ಕಾರು ತಮ್ಮ ಸ್ವಂತ ಕಾರ್ ತಗೋಬೇಕಂತೇಳಿ ಎಲ್ಲರಿಗೂ ಆಸೆ ಇರ್ತೈತಿ. ಹಂಗಾದ್ರೆ ಹುಬ್ಬಳ್ಳಿ ಒಳಗಡೆ ಬೆಸ್ಟ್ ಮೋಟರ್ಸ್ ಗಳಲ್ಲಿ ಒಂದಾದಂತ ಮಾರ್ವೆಲ್ ಮೋಟರ್ಸ್ ಗೆ ನಾವು ಬಂದಿದ್ವಿ. ಬನ್ನಿ, ಇಲ್ಲಿ ಬ್ರಾಂಡೆಡ್ ಕಾರ್ಸ್ ಗಳಿದಾವೆ, ನಿಮ್ಮ ಕೈಗೆ ಎಟುಗುವಂತ ಬೆಲೆಗಳಲ್ಲಿ ಕಾರ್ಸ್ ಗಳಿದಾವೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇಲ್ಲಿ ಅವ್ರ ಹತ್ರ ಯಾವ್ಯಾವೆಲ್ಲ ಬ್ರಾಂಡ್ಸ್ ಕಾರ್ ಗಳಿದಾವೆ ಹಾಗೂ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅವ್ರ ಬಾಯಿಂದ ಕೇಳೋಣ. ಬನ್ನಿ. ಬನ್ನಿ, ನಮ್ ಜೊತೆ ಇದ್ದಾರೆ ಫರಾಜ್ ಅವರು. ಈ ಮಾರ್ವೆಲ್ ಮೋಟರ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ಲಿಕ್ಕೆ ಇಲ್ಲಿದ್ದಾರೆ. ಯಾವ್ಯಾವ ಬ್ರ್ಯಾಂಡ್ ಇದ್ದಾರೆ ಹಾಗೂ ಯಾವೆಲ್ಲ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಮ್ಗೆ ಮೋಟರ್ಸ್ ಗಳು ದೊರಕ್ತಾ ಇದೆ ಅಂತೇಳಿ ಅವ್ರ ಬಾಯಿಂದ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಎಷ್ಟು ವರ್ಷದಿಂದ ಮಾರ್ವೆಲ್ ಮೋಟರ್ಸ್ ನಡೆಸ್ತಾ ಇದ್ದೀರಿ ಸರ್? ಸರ್, ಮಾರ್ವಲ್ ಮೋಟರ್ಸ್ ಸ್ಟಾರ್ಟ್ ಆಗಿ ಸರ್ 5 ವರ್ಷ ಆಗಿದೆ ಸರ್. ನಮ್ದು ಹಳೆ ಆಫೀಸ್ ಓಲ್ಡ್ ಬ್ಲಾಕ್ ಇತ್ತು ಸರ್, ಕಾರವಾರ ರೋಡಿಗೆ ಇತ್ತು. ಈಗ ಇಲ್ಲಿ ಶಿಫ್ಟ್ ಮಾಡಿವಿ ಸರ್ ನಾವು. ಈಗ ಇಲ್ಲೇ ಬಂದು ನಾವು ಈಗ 4 ತಿಂಗಳು ಆಗಿದೆ ಸರ್. 4 ತಿಂಗಳಾಗಿದೆ ಆಗಿದೆ ಸರ್. ಹೇಗಿದೆ ಎಲ್ಲ ಜನರ ರೆಸ್ಪಾನ್ಸ್ ಎಲ್ಲ ಹೇಗಿದೆ? ಮಾರ್ಕೆಟ್ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಮಾರ್ಕೆಟ್ ರೆಸ್ಪಾನ್ಸ್ ಚೆನ್ನಾಗಿದೆ. ನಮ್ಮ ಹತ್ರ ಎಲ್ಲಾ ಬ್ರಾಂಡ್ಸ್ ವೆಹಿಕಲ್ ಸಿಗುತ್ತಾವ ನಿಮ್ಗೆ. ನಮ್ಮ ಹತ್ರ 1 ಲಕ್ಷ ಹೇಳಿದ್ರ 50 ಲಕ್ಷ ಮಟನು ಗಾಡಿ ನಿಮ್ಗೆ ಸಿಗತ್ತೆ ಸರ್. ಬನ್ನಿ ಸರ್, ನಿಮ್ಮ ಹತ್ರ ಯಾವೆಲ್ಲ ಬ್ರಾಂಡೆಡ್ ಕಾರ್ಗಳು ನೋಡೋಣ. ನಮ್ಮ ಹತ್ರ ನೋಡಿ ಸರ್, ಕಿಯಾ ಸೆಲ್ಟಾಸ್ ಸಿಗತ್ತೆ ಸರ್, ಫೋರ್ಡ್ ಇಕೋ ಸ್ಪೋರ್ಟ್ ಸಿಗತ್ತೆ ಸರ್, ಮಾರುತಿಯಲ್ಲಿ ಸಿಗತ್ತೆ ಸರ್, ವೆನ್ಯೂ ಸಿಗತ್ತೆ. ಮತ್ ನಮ್ಮ ಹತ್ರ ಇದು ಸೆಲ್ಟಾಸ್ ಇದೆ ಸರ್, ಟಾಟಾ ಟಿಯಾಗೋ ಇದೆ. ಮಾರುತಿಯಲ್ಲಿ ಹೋದ್ರೆ ಸರ್ ನೀವು ಬ್ರೀಜಾ ಇದೆ. ಸನ್ ಕಾರ್ ಅಲ್ಲಿ ಹೋದ್ರೆ ನಮ್ಮ ಹತ್ರ i10 ನಿಯೋಸ್ ಇದೆ ಸರ್. ಎರಡೆರಡು ಮಾಡೆಲ್ ಅದಾವ್ ಸರ್. ಒಂದು ರೆಡ್ ಕಲರ್ ಅಲ್ಲಿ ಇದೆ, ಒಂದು ವೈಟ್ ಕಲರ್ ಅಲ್ಲಿ ಇದೆ. ಮತ್ತೆ ವಿಟಾರಾ ಬ್ರೀಜಾ ಇದು ಇದು ಏನಂದ್ರೆ ನಿಮ್ಗೆ ಡಿಮಾಂಡೆಡ್ ವೆಹಿಕಲ್ ನಮ್ಮ ಹತ್ರ ಸಿಗತ್ತೆ. ಏನ್ ರೇಟ್ ಹೇಳ್ತೀರಿ ಸರ್ ಇದು? ಸರ್ ಈ ಗಾಡಿ ಬಂದ್ಬಿಟ್ಟು ಸರ್ 2017-18 ಮಾಡೆಲ್. ಈ ಗಾಡಿ ಪ್ರೈಸ್ ಹೇಳ್ತಾ ಇದೀವಿ ನಾವು 7,50,000. 7 ಲಕ್ಷ. ಏನಾದ್ರು ಹೆಚ್ಚು ಕಮ್ಮಿ ಆಗ್ಬೋದಾ ಸರ್? ಪ್ರೈಸ್ ಹೆಂಗಿರುತ್ತೆ ಸರ್, ನೆಗೋಷಿಯಬಲ್ ಪ್ರೈಸ್ ಇರುತ್ತೆ. ನಾವು ಏನಿದೆ ಇದ್ ಮಾಡಿ ನಾವು ಕೊಡ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಪ್ರೈಸ್ ನೆಗೋಷಿಯಬಲ್ ಇದೆ ಸರ್. ಎಲ್ಲಾ ಪ್ರೈಸ್ ನೆಗೋಷಿಯಬಲ್ ಇದೆ. ಸಣ್ಣ ಪುಟ್ಟ ಸರ್ ನೆಗೋಷಿಯಬಲ್ ಮಾಡಿ ನಾವು ನಿಮ್ಗೆ ಕೊಡ್ತೀವಿ ಸರ್. ಬ್ರಾಂಡೆಡ್ ಕಾರ್ ಅಂದ್ರೆ ಇಷ್ಟದು ದೊಡ್ಡ ಮಟ್ಟದ ಕಾರ್ ಅಂತಂದ್ರೆ ಯಾವ್ದಿದೆ? ದೊಡ್ಡ ಮಟ್ಟದ ಕಾರ್ ಅಂದ್ರೆ ನಮ್ಮ ಹತ್ರ ಇನೋವಾ ಕ್ರಿಸ್ಟಾ ಇದೆ. ಈ ಗಾಡಿ ನೋಡಿ ಸರ್, ಬಂದ್ಬಿಟ್ಟು 2024 ಮಾಡೆಲ್. ಇದು Z ವರ್ಷನ್. ಇದು ನೀವು ಹೊಸ ಗಾಡಿ ತಗೊಳಕ್ ಹೋದ್ರೆ ಸರ್ 24 ಅಲ್ಲಿ 35 ಲ್ಯಾಕ್ ರುಪೀಸ್ ಇತ್ತು ಸರ್. ಈಗ ನಮ್ಮ ಹತ್ರ ಇದು 10,000 ಕಿಲೋಮೀಟರ್ ಓಡಿದೆ ಬರೀ. ಇದು ನಮ್ಮ ಹತ್ರ ಸಿಗುತ್ತೆ ನಿಮ್ಗೆ 27 ಲ್ಯಾಕ್ 28 ಲ್ಯಾಕ್ ಮಟ್ಟ ನಾವು ಇದು ಗಾಡಿ ನಿಮ್ಗೆ ಹೊಂದಿಸ್ಕೊಡ್ತೀವಿ ಸರ್. ನಿಮ್ಮ ಕಡೆ ನೋಡೋದಾದ್ರೆ ಯಾವೆಲ್ಲ ಕಾರ್? ಮಲ್ಟಿ ಬ್ರ್ಯಾಂಡ್ ಅಲ್ಲಿ ನನ್ನ ಕಡೆ ಲ್ಯಾಂಡ್ ರೋವರ್ ಡಿಸ್ಕವರಿ ಇದೆ ಸರ್, HSE ಪ್ಲಸ್ ಸರ್. ಇದು ಹೊಸ ಪ್ರೈಸ್ ನಿಮ್ಗೆ ಸರ್ 78 ಲ್ಯಾಕ್ ರುಪೀಸ್ ಬೀಳುತ್ತೆ ಸರ್. ಈ ಗಾಡಿ ನಮ್ಮ ಹತ್ರ ಇದು 25 ಲ್ಯಾಕ್ ಹೇಳ್ತೀವಿ ಸರ್. ಪ್ರೈಸ್ ನೆಗೋಷಿಯಬಲ್. ಇದು 2016 ಮಾಡೆಲ್, ಸಿಂಗಲ್ ಓನರ್ ಸರ್. ಇದು ಬಹಳ ಒಳ್ಳೆ ಗಾಡಿ ಇದೆ ಸರ್, ಲ್ಯಾಂಡ್ ರೋವರ್ ಡಿಸ್ಕವರಿ. 25 ಲ್ಯಾಕ್ ನೀವು ಹೇಳ್ತಾ ಇದ್ದೀರಿ ಸರ್, ಈಗ ನೆಗೋಷಿಯಬಲ್ ಪ್ರೈಸ್. ಸರ್ ನಾವೀಗ ಲ್ಯಾಂಡ್ ರೋವರ್ ಡಿಸ್ಕವರ್ ಒಳಗೆ ಕೂತ್ಕೊಂಡಿದ್ದೀವಿ ಸರ್. ಏನೆಲ್ಲ ಫೀಚರ್ಸ್ ಐತೆ ಸರ್ ಇದ್ರದ್ದು? ಸರ್ ಇದೆಲ್ಲ ನಿಮಗೆ ಫೀಚರ್ಸ್ ತೋರಿಸ್ಕೊಡ್ತೀನಿ. ನಾನು ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ ಈಗ. ಇದು ನೋಡಿ ಸರ್, ಇದು ಗೇರ್ ನಾಬ್. ಇದು ಪಾರ್ಕಿಂಗ್ ಅಲ್ಲಿ ರಿವರ್ಸ್, ನ್ಯೂಟ್ರಲ್, ಡ್ರೈವ್, ಸ್ಪೋರ್ಟ್ಸ್ ಮೋಡ್ ಇರುತ್ತೆ ಸರ್ ಇದಕ್ಕೆ ಸರ್. ಇದು ಮತ್ತೆ ಆಟೋ ಕ್ಲೈಮೇಟ್ AC ಸಿಗುತ್ತೆ ನಿಮಗೆ. ಮ್ಯಾರಡಾನ್ ಸರೌಂಡ್ ಒಂದ್ ಕಡೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ನೀವು ಈ ಗಾಡಿಯಲ್ಲಿ ಫೀಲ್ ಹೆಂಗಿರುತ್ತೆ ಅಂದ್ರೆ ನಿಮ್ಗೆ ಒಂದ್ ಕ್ಲಬ್ ಅಲ್ಲಿ ಫೀಲ್ ಬರುತ್ತೆ ಅಲ್ಲ, ಆ ತರ ಫೀಲ್ ಬರುತ್ತೆ ಇದಕ್ಕೆ. ಮತ್ತೆ ನಿಮ್ಗೆ ಮೂನ್ ರೂಫ್ ಬರುತ್ತೆ ಸರ್. ಮೂನ್ ರೂಫ್ ಬರುತ್ತೆ ಸರ್ ಇದಕ್ಕೆ. ಪೂರಾ ಟಾಪ್ ಬರಲ್ಲ ಸರ್ ಇದಕ್ಕೆ. ಫ್ರಂಟ್ ಇಂದ ಹಿಂದೆ ಮಟ್ಟ ಮೂನ್ ರೂಫ್ ಬರುತ್ತೆ ಸರ್. ನೈಸ್. ಬರೀ ನಾಬ್ ಬರುತ್ತೆ ಸರ್. ಇದು ರಿವರ್ಸ್, ಇದು ನ್ಯೂಟ್ರಲ್, ಇದು ಡ್ರೈವ್, ಇದು ಸ್ಪೋರ್ಟ್ಸ್ ಸರ್. ಇದು ವೆರಿ ಲಕ್ಸುರಿಯಸ್ ವೆಹಿಕಲ್ ಸರ್. ನಾನ್ ನಿಮ್ಗೆ ಹೆಂಗ್ ಹೇಳ್ಬೇಕಂದ್ರೆ ಸರ್, ಇದು ಒಂದು ಬಿಸ್ನೆಸ್ ಕ್ಲಾಸ್ ಪ್ಲೇನ್ ಇದ್ದಂಗೆ ಸರ್. ಇದು ಅಷ್ಟೆಲ್ಲ ಕಂಫರ್ಟ್ ನಿಮ್ಗೆ ಸಿಗುತ್ತೆ ಸರ್ ಇದರಲ್ಲಿ. ಪಾರ್ಕಿಂಗ್ ಗೆ ಆಮೇಲೆ ಪಾರ್ಕಿಂಗ್ ಎಲ್ಲ ಮಾಡೋದಾದ್ರೆ ನಾವು ಪಾರ್ಕಿಂಗ್ ಆದ್ರೆ ನೋಡಿ ಸರ್, ರಿವರ್ಸ್ ಗೇರ್ ಆದ್ರೆ ಇದೆ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಇಲ್ಲಿ ಸೌಂಡ್ ಬರ್ತಾ ಇದೆ, ಇಲ್ಲಿ ನಾವು ಆಫ್ ಮಾಡಬಹುದು. ಡೈರೆಕ್ಷನ್ ಇಲ್ಲಿ ತೋರಿಸ್ತೇವೆ. ಒಳ್ಳೆ ಒಂದು ಯಾವ್ದೋ ಪ್ಲೇನ್ ಅಥವಾ ಹೆಲಿಕಾಪ್ಟರ್ ಹೋಗೋ ಫೀಲ್ ಇದೆ ಸರ್. ಇದು ಲಕ್ಸುರಿಯಸ್ ಪ್ಲೇನ್ ಇದ್ದಂಗೆ ಸರ್. ಡಿಸ್ಪ್ಲೇ ಇಷ್ಟೇ ಇಂಚ್ ಬರೋದು? ಹಾ ಸರ್, ಇದು ಡಿಸ್ಪ್ಲೇ ಇಷ್ಟ ಬರುತ್ತೆ ಸರ್. ಇದು ಆಟೋ ಕ್ಲೈಮೇಟ್ AC ಇರುತ್ತೆ. ಇದು ಸ್ಯಾಂಡ್ ಮೋಡ್, ಡ್ರಿಫ್ಟ್ ಮೋಡ್, ಇದೆಲ್ಲ ಮೋಡ್ಸ್ ಬರುತ್ತೆ ಸರ್. ಇದು ನಾವು ಘಾಟ್ ಅಲ್ಲಿ ಹೋದಾಗ ಇದು ಬೇರೆ ಮೋಡ್ ಬರುತ್ತೆ ಸರ್. ಮತ್ತೆ ಇಕೋ ಫ್ರೆಂಡ್ಲಿ ಮೋಡ್ ಇದರಲ್ಲಿ ಇದೆ ಸರ್. ಅದೇ ಸರ್, ಇಷ್ಟೆಲ್ಲ ಓಲ್ಡ್ ಕಸ್ಟಮರ್ಸ್ ಎಲ್ಲ ಇದ್ದಾರೆ ಸರ್. ಎಲ್ಲಿ ತನಕ ಎಷ್ಟು ಜನಕ್ಕೆ ನಿಮ್ ಸರ್ವಿಸ್ ಆಗಿದೆ,
ಓಲ್ಡ್ ಜನ ಎಲ್ಲ ಏನ್ ಹೇಳ್ತಾರೆ ಸರ್ ನಿಮ್ ಸರ್ ನಮ್ಮ ಹತ್ರ ಮೇ ಬಿ ಅಪ್ರಾಕ್ಸಿಮೇಟ್ 5000 ಪ್ಲಸ್ ಕಸ್ಟಮರ್ ನಾವು ಗಾಡಿ ಎಲ್ಲ ಸೇಲ್ ಮಾಡಿದೀವಿ. ನೈಸ್ ಸರ್. 5 ವರ್ಷದಿಂದ ನಮ್ಮ ಮೇಲೆ ಒಂದು ಕಸ್ಟಮರ್ ಅಂದ್ರೆ ಟ್ರಸ್ಟ್ ಇದೆ ಸರ್. ಹಾ ಹಾ. ಅದೆಲ್ಲ ಟ್ರಸ್ಟ್ ಬಿಲ್ಡಪ್ ಇದೆ. 45 to 50 ಡೇಸ್ ಒಳಗೆ ನಾವು ಪೇಪರ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಸರ್. ಸರ್ ಮಲ್ಟಿ ಬ್ರ್ಯಾಂಡ್ ಒಳಗಡೆ ಡಿಸ್ಕವರಿ ಇದು ಹೇಳಿದ್ರಿ ಸರ್, ಮತ್ತೆಲ್ಲ ಯಾವ ಬ್ರ್ಯಾಂಡ್ ಇದೆ? ಮಲ್ಟಿ ಬ್ರ್ಯಾಂಡ್ ಅಲ್ಲಿ ನನ್ನ ಕಡೆ ಇರೋದು ಒಂದು ಮರ್ಸಿಡೀಸ್ C220 ಸರ್. ಇದು ಬಂದ್ಬಿಟ್ಟು 2015 ಮಾಡೆಲ್, ಸೆಕೆಂಡ್ ಓನರ್ ಸರ್. ಮತ್ ನಮ್ಮ ಹತ್ರ ಇದೆ ವೆರ್ನಾ, ಇದು ಟರ್ಬೋ ಸರ್, 1.6 ಟರ್ಬೋ ಸರ್. ಇದು 2024 ಮಾಡೆಲ್ ಸರ್. ಸರ್ ಇದೊಂದಿದೆ ನಮ್ಮ ಹತ್ರ ವರ್ಟಸ್ GT 2024 ಮಾಡೆಲ್, 50,000 ಕಿಲೋಮೀಟರ್ ಓಡಿದೆ ಸರ್. ಇದು ಬಂದ್ಬಿಟ್ಟು ಇದು ಸನ್ರೂಫ್ ಆಟೋಮೆಟಿಕ್ ಗಾಡಿ ಸರ್. ಇದು ವೆರ್ನಾ, ಇದು ಬಂದ್ಬಿಟ್ಟು 23 ಮಾಡೆಲ್ ಸರ್. ಇದು ಗಾಡಿ ಸರ್ ಏನ್ ಪ್ರೈಸ್ ಏನ್ ಹೇಳ್ತೀರಿ ಸರ್? ಪ್ರೈಸ್ ಹೇಳಿ ಸರ್, ಇದು 15,15,000 ಅಂತಾರೆ ಸರ್. 15,50,000 ಇದು ಅಂತೀವಿ ಸರ್. ಇದು 16 lakh ಅಂತೀವಿ ಸರ್ ನಾವು. ಅದ ಮರ್ಸಿಡೀಸ್ ಇದೆ ಅಲ್ಲ 20 lakh ಹೇಳ್ತೀವಿ ಸರ್. ಸರ್ ಈಗ ಏನಂತಂದ್ರೆ ಬ್ರ್ಯಾಂಡೆಡ್ ಕಾರ್ಸ್ಗಳನ್ನ ತೋರಿಸಿದ್ರಿ, ಆಮೇಲೆ ನಿಮ್ಮ ಕಡೆ ಇರೋ ಜೆನ್ಯೂನ್ ಕಸ್ಟಮರ್ ಬಗ್ಗೆ ಎಲ್ಲ ಹೇಳಿದ್ರಿ ಸರ್. ಇಲ್ಲ ಈಗ ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡೋರು ಬರ್ತಾರೆ, ಆಮೇಲೆ ಲೋನ್ ಮಾಡಿಸಿ ತೊಗೊಂಡು ಬರ್ತಾರೆ ಸರ್. ಲೋನ್ ಪ್ರೊವೈಡಿಂಗ್ ಹೆಂಗೆ ಮಾಡ್ತೀರಿ ಸರ್ ನೀವು? ಯಾವ ಥರ ಫೆಸಿಲಿಟಿ ಇದಾವೆ ಸರ್? ಸರ್ ಲೋನ್ ಫೆಸಿಲಿಟಿ ಹೆಂಗಿದ್ರೆ ನಮ್ಮ ಹತ್ರ 28 ಬ್ಯಾಂಕ್ಸ್ ಟೈಪ್ ಇದಾವೆ ಸರ್. ನಾವು 80% ಫಂಡಿಂಗ್ ಮಾಡ್ಕೊಡ್ತೀವಿ ಸರ್. ಜೆನ್ಯೂನ್ ಕಸ್ಟಮರ್ ಇದ್ರೆ, ಅವ್ರ ಸಿವಿಲ್ ಸ್ಕೋರ್ ಕರೆಕ್ಟ್ ಇದ್ರೆ, ಅವ್ರ ಪ್ರಾಪರ್ಟಿ ಏನಾರ ಕೇಳ್ತಾರೆ ಸರ್, ಎಲ್ಲ ಕರೆಕ್ಟ್ ಇದ್ರೆ ನಾವು 24 hours ಅಲ್ಲಿ ನಾವು ಲೋನ್ ಪ್ರೊವೈಡ್ ಮಾಡ್ಕೊಡ್ತೀವಿ ಸರ್. 28 ಬ್ಯಾಂಕ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಅದ್ರ ಬಗ್ಗೆ ಏನಾದ್ರು? ರೇಟ್ ಆಫ್ ಇಂಟ್ರೆಸ್ಟ್ ಕಸ್ಟಮರ್ ಪ್ರೊಫೈಲ್ ಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಸೆಟ್ ಆಗತ್ತೆ. 13 ಆಗತ್ತೆ, 12 ಆಗತ್ತೆ, 14 ಆಗತ್ತೆ, 15, 16 ಮಟನೂ ಆಗತ್ತೆ. ಪ್ರೊಫೈಲ್ ಸ್ವಲ್ಪ ಲೋ ಇದ್ರೆ ಸ್ವಲ್ಪ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಸರ್. ಈಗ ಬ್ರ್ಯಾಂಡೆಡ್ ಇಲ್ಲ ಹೊಸದ್ ಏನಾದ್ರು ಪ್ರೊವೈಡಿಂಗ್ ಏನಾದ್ರು ನಿಮ್ ಕಡೆ ಫೆಸಿಲಿಟಿ ಬರ್ತಾವ? ಹೊಸ ಕಾರ್ಗಳದ್ದು ಏನಾದ್ರು? ಹೊಸ ಕಾರ್ ಹತ್ರ ನಮ್ಮ ಈಗ ಇಯರ್ ನಡೀತಾ ಇದೆ ಅಲ್ಲ, 26 ನಡೀತಾ ಇದೆ. ನಮ್ 25 ಮಾಡೆಲ್ ಬರ್ತಾವ ಸರ್. ಹೊಸ ಗಾಡಿ ಅಂದ್ರೆ 1 ವರ್ಷದ ಗಾಡಿ, 4 ವರ್ಷದ ಗಾಡಿ, ಅಥವಾ 4 ತಿಂಗಳದ ಗಾಡಿ, 2 ತಿಂಗಳದ ಗಾಡಿನೂ ಹತ್ರ ನಮ್ಮ ಹತ್ರ ಅವೈಲೇಬಲ್ ಇದೆ. ಆ ತರನು ಫೆಸಿಲಿಟಿಗಳು. ಸೊ ಅದಕ್ಕೂ ಲೋನ್ ಮಾಡ್ತೀರಿ? ಅದಕ್ಕೂ ಲೋನ್ ಮಾಡ್ತೀವಿ. ಅವು ಕ್ಯಾಶ್ ಅಂಡ್ ಕ್ಯಾರಿ ಆಗಿದ್ರೆ ಅದಕ್ಕೂ ಲೋನ್? ಕ್ಯಾಶ್ ಅಂಡ್ ಕ್ಯಾರಿ ಇದ್ರೆ ಕ್ಯಾಶ್ ಮಾಡ್ತೀವಿ ಸರ್. ಲೋನ್ ಇದ್ರೆ 80 to 90% ನಾವು ಫಂಡಿಂಗ್ ಮಾಡ್ಕೊಡ್ತೀವಿ ಸರ್. ಬ್ಯಾಂಕ್ ಒಳಗಡೆ ಇವ್ರದ್ದು ಒಂದು ಟೈ ಅಪ್ ಅಲ್ಲ ಸರ್? ಯಾವ ಬ್ಯಾಂಕ್ ಸರ್ ನಿಮ್ದು? ಸರ್ ನಮಸ್ಕಾರ, ನಮ್ದು TVS ಕ್ರೆಡಿಟ್ ಅಂತೇಳಿ. ಸೊ ನಾವು ಬೇಸಿಕಲಿ ಎಲ್ಲ ಮಿನಿಮಮ್ 15 years ವೆಹಿಕಲ್ಸ್ ವರೆಗೂ ನಾವು ಫಂಡಿಂಗ್ ಮಾಡ್ತೀವಿ. ಮಾರುತಿ ಇರಲಿ, ಹೊಂಡಾ ಇರಲಿ. ಓಕೆ, ಸೊ ನಮ್ಮ ಹತ್ರ ರೇಟ್ ಆಫ್ ಇಂಟ್ರೆಸ್ಟ್ ಭಾಳ ಕಡಿಮೆನೇ ಇದೆ. ಫ್ಲಾಟ್ ಅಂದ್ರೆ ಫ್ಲಾಟು, ಕಟ್ ಇಂಟ್ರೆಸ್ಟ್, ಕ್ಲಸ್ಟ್ ಇಂಟ್ರೆಸ್ಟ್ ಕೊಡ್ತೀವಿ. ಸೊ ಬೇಸಿಕಲಿ ಎಲ್ಲಾ ತರ ಪ್ರೊಫೈಲ್ ಇತ್ತಂದ್ರೆ ನಾವು ಮಾಡ್ಕೊಡ್ತೀವಿ. ಸ್ವಂತ ಮನಿ ಇರಬೇಕು ಕಂಪಲ್ಸರಿ. ಸೊ ಸ್ವಂತ ಮನಿ ಇಲ್ಲ ಅಂದ್ರೂ ಗ್ಯಾರಂಟರ್ ಕೊಡ್ರಿ, ಗ್ಯಾರಂಟರ್ ಮೇಲೆ ಅದು ಮಾಡ್ಕೊಡ್ತೀವಿ. ಸೊ ನಮ್ಮ ಹತ್ರ ನಾವು ಒಂದ್ 10-15 ವರ್ಷ ಗಾಡಿ ಇದಂದ್ರು ಚಲೋ ರೇಟ್ ಆಫ್ ಇಂಟ್ರೆಸ್ಟ್ ಹೋಗ, ಮತ್ತೆ ಚಲೋ ಪ್ರೊಫೈಲ್ ಮೇಲೆ ಅಗ್ರಿಕಲ್ಚರ್ ಇತ್ತಂದ್ರೆ ಅಗ್ರಿಕಲ್ಚರ್ ಮೇಲೆ ಯೂಸ್ ಮಾಡ್ಕೊತೀವಿ. ಏನಿಲ್ಲ, ಸಿಂಪಲ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಸ್ವಂತ ಮನಿದ ಒಂದು ಪ್ರೂಫ್, 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್, ಇದೆಷ್ಟೆಲ್ಲ ತೊಗೊಂಬರಿ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಕಸ್ಟಮರ್ ಸಿವಿಲ್ ಸ್ಕೋರ್ ಅದ್ರ ಮೇಲೆಲ್ಲ ಹೇಳ್ತಾರಲ್ಲ? ಸಿವಿಲ್ ಸ್ಕೋರ್ ನೋಡ್ರಿ ಸರ್, ಪ್ರೊಫೈಲ್ ಅಂತ ಇದ್ರೆ ಚಲೋ ಇರಬೇಕು. ಒಂದು 700 ಮೇಲೆ ಸಿವಿಲ್ ಸ್ಕೋರ್ ಚಲೋ ಐತಿ, ಒಂದ್ ಚಲೋ ಟ್ರ್ಯಾಕ್ ಇದೆ ಅಂದ್ರು ನಾವು ಫಂಡಿಂಗ್ ಮಾಡ್ಕೊಡ್ತೀವಿ. ಡಿಲೇ ಪೇಮೆಂಟ್ಸ್ ಓಡಿವ್ ಅಂತವೆಲ್ಲ ಏನ್ ಇರಬಾರ್ದು.
ಈಗ ರೇಟ್ ಆಫ್ ಇಂಟ್ರೆಸ್ಟ್ ಹೇಳ್ತಾರಲ್ಲ ಸರ್ ಎಲ್ಲ ಡಿಪೆಂಡ್ ಅಪಾನ್ ಎಲ್ಲ ಡಿಪೆಂಡ್ ಅಪಾನ್ ಕಸ್ಟಮರ್ಸ್ ಮತ್ತು ಅವ್ರ ಸಿವಿಲ್ ಮೇಲೆನೆ. ಪ್ರೊಫೈಲ್ ಚಲೋ ಇದೆ ಅಂತ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಮಾಡ್ಕೊಡ್ತೀವಿ. ಇಲ್ಲಪ್ಪ ಅಂತ ಹೇಳಿದ್ರೆ ಅದು ಏನ್ ಆಸ್ಪೆಕ್ಟ್ ಗ್ರೇಡ್ ಇರುತ್ತಲ್ಲ ನಮ್ಮ ಕಂಪನಿ ಪಾಲಿಸಿ ಅದ್ರ ಮೇಲೆ ಮಾಡ್ಕೊಡ್ತೀವಿ. ಸರ್ ಇಷ್ಟೆಲ್ಲ ನಿಮ್ ಕಾರ್ ಬಗ್ಗೆ ತಿಳಿಸ್ಕೊಟ್ರಿ, ಥ್ಯಾಂಕ್ ಯು ವೆರಿ ಮಚ್ ಸರ್. ಲೊಕೇಶನ್ ಎಲ್ಲಿ ಬರ್ತಿದೆ ಅಂತ ಹೇಳ್ಬಿಟ್ಟು ಸರ್. ಲೊಕೇಶನ್ ಬೈರಿದುರ್ಗಪ್ಪ ಶಿವಾನಂದ್ ಮಠ ಸರ್. ಶಿವಾನಂದ್ ಮಠ ಇದೆ. ಬಿಸೈಡ್ ಶಿವಾನಂದ್ ಮಠ ಮಾರ್ವಲ್ ಮೋಟರ್ಸ್. ಮುನ್ಕಲ್ ಕೆರಿಯಿಂದ ಮುಂದ್ಗಡೆ ಬಂದ್ರೆ ಮುಂದ್ಗಡೆ ಬರ್ಬೇಕು. ಬೈರಿದೇವ್ರಕೊಪ್ಪ ಶಿವಾನಂದ್ ಮಠ ಲ್ಯಾಂಡ್ ಮಾರ್ಕ್ ಸರ್ ನಮ್ದು. ಮಾರ್ವಲ್ ಮೋಟರ್ಸ್ ಯಾರಾದ್ರೂ ಹೇಳ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಾರ್ವೆಲ್ ಮೋಟರ್ಸ್ ಅವರ ಸುದೀರ್ಘವಾದಂತಹ ತಮ್ಮ ಮೋಟರ್ಸ್ ಗಳ ಬಗ್ಗೆ ಚರ್ಚೆ ಆಯ್ತು. ನೀವು ಏನಾದ್ರೂ ನಿಮ್ಮ ಕಾರನ್ನ ತೆಗೆದುಕೊಳ್ಬೇಕು, ನಿಮ್ಮ ಕನಸನ್ನ ನನ್ಸ್ ಮಾಡ್ಕೊಳ್ಬೇಕಂತಂದ್ರೆ ಒಮ್ಮೆ ಮಸ್ಟ್ ವಿಸಿಟ್ ಮಾಡಿ ಮಾರ್ವೆಲ್ ಮೋಟರ್ಸ್. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.